ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಸ್ವಲ್ಪ ವಿಭಿನ್ನವಾಗಿರೋ ಸಾರು ಅಥವಾ ಹುಳಿ ರೆಸಿಪಿ. ಇದು ದೋಸೆ, ಇಡ್ಲಿ, ಅನ್ನ, ರಾಗಿ ಮುದ್ದೆ ಎಲ್ಲದ್ರ ಜೊತೆಲೂ ಚೆನ್ನಾಗಿರುತ್ತೆ. ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ. ಪಾತ್ರೆಯಲ್ಲಿ ಕೂಡ ಈ ರೆಸಿಪಿನ ಮಾಡ್ಕೋಬೋದು. ಸುಮಾರು ಒಂದು 2 ಲೀಟ್ರಷ್ಟು ನೀರನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ನೀರು ಚೆನ್ನಾಗಿ ಕಾದಿದೆ. ಇದು ಮಿಶ್ರ ತರಕಾರಿಗಳು: ನುಗ್ಗೆಕಾಯಿ, ಹುರುಳಿಕಾಯಿ, ಮಂಗಳೂರು ಸೌತೆಕಾಯಿ, ಕ್ಯಾರೆಟು. ನಿಮಗೆ ಯಾವ ತರಕಾರಿ ಇಷ್ಟ ಆ ತರಕಾರಿನ ಹಾಕೋಬೋದು. ಒಂದೇ ರೀತಿಯಾಗಿರೋ ತರಕಾರಿನ ಕೂಡ ಉಪಯೋಗ ಮಾಡ್ಬೋದು. ತರಕಾರಿನ ಬಳಕೆ ಮಾಡದೆ ಕೂಡ ಈ ರೆಸಿಪಿನ ಮಾಡ್ಕೋಬೋದು. ಅರಿಶಿನ ಸ್ವಲ್ಪ. ತರಕಾರಿಗಳನ್ನ ಬೇಯಿಸ್ಕೋಬೇಕು. ಈ ಎಲ್ಲ ತರಕಾರಿಗಳು ಬೇಗನೆ ಬೆಂದೋಗುತ್ತೆ. ಇದಕ್ಕೆ ಸ್ವಲ್ಪ ಮಸಾಲೆನ ಅಂದರೆ ಹಸಿ ಮಸಾಲೆನ ರುಬ್ಬಾಕ್ತಾ ಇದ್ದೀನಿ. ಈ ಮಸಾಲೆ ರುಬ್ಬಕ್ಕೆ ಯಾವುದೇ ಪದಾರ್ಥಗಳನ್ನ ಹುರಿದಿಲ್ಲ, ಎಣ್ಣೆಯಲ್ಲಿ ಹುರಿದಿಲ್ಲ, ಹಸಿಯಾಗಿಯೇ ಉಪಯೋಗ ಮಾಡಿರೋದು. ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಹಸಿ ತೆಂಗಿನಕಾಯಿ ಚೂರುಗಳು, ಮೀಡಿಯಮ್ ಸೈಜ್ ತೆಂಗಿನಕಾಯಲ್ಲಿ ಅರ್ಧ ಹೋಳಷ್ಟನ್ನ ಉಪಯೋಗ ಮಾಡಿದ್ದೀನಿ. ಜೀರಿಗೆ ಸಣ್ಣ ಚಮಚದಲ್ಲಿ 1 ಚಮಚದಷ್ಟು. ಧನಿಯಾ ಅಥವಾ ಕೊತ್ತಂಬರಿ ಬೀಜ, ಇದ್ರ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ, 2 ಟೇಬಲ್ ಸ್ಪೂನಷ್ಟು. ಬ್ಯಾಡಗಿ ಒಣಮೆಣಸಿನ್ಕಾಯಿ 4. ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಕಡಿಮೆ ನೀರು ಹಾಕಿ ರುಬ್ಕೊಂಡ್ರೆ ಬೇಗ ನುಣ್ಣಗಾಗತ್ತೆ. ರುಬ್ಕೊಂಡಿದ್ದಾಗಿದೆ. ತರಕಾರಿಗಳು ಕೂಡ ಅರ್ಧದಷ್ಟು ಬೆಂದಿದೆ. ಮಸಾಲೆ ರುಬ್ಬಿಟ್ಕೊಂಡಿದ್ನಲ್ಲ ಅದು. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಕಲಿಸ್ಕೊಂಡು ತರಕಾರಿಗಳು ಮೆತ್ತಗಾಗಬೇಕು, ಅಲ್ಲಿವರೆಗೂ ಬೇಯಿಸ್ಕೋಬೇಕು. ಈಗ ತರಕಾರಿಗಳೆಲ್ಲ ಚೆನ್ನಾಗಿ ಬೆಂದಿದೆ. ಇದು ಮೊದಲೇ ಬೇಯಿಸಿಟ್ಕೊಂಡಿರೋ ತೊಗರಿಬೇಳೆ. ಸುಮಾರು ಒಂದು 50 ಗ್ರಾಮ್ಸಷ್ಟು ತೊಗರಿಬೇಳೆನ ಉಪಯೋಗ ಮಾಡಿದ್ದೀನಿ. ಇದಕ್ಕೆ ಈ ರೆಸಿಪಿಗೆ ತೊಗರಿಬೇಳೆನ ಉಪಯೋಗ ಮಾಡಿದೆ ಹಾಗೆ ಕೂಡ ಮಾಡ್ಕೋಬೋದು, ಅಥವಾ ತೊಗರಿಬೇಳೆಗೆ ಬದಲಾಗಿ ಹೆಸರು ಬೇಳೆನ ಕೂಡ ಉಪಯೋಗ ಮಾಡ್ಬೋದು. ಹುಣಸೆ ರಸ, 1 ಟೇಬಲ್ ಸ್ಪೂನಷ್ಟು ಬೆಲ್ಲ. ಕನ್ಸಿಸ್ಟೆನ್ಸಿ ಹದ ನಿಮ್ಗೆ ಯಾವ ರೀತಿ ಬೇಕೋ ಅದರ ಪ್ರಕಾರವಾಗಿ ನೀರನ್ನ ಉಪಯೋಗ ಮಾಡಿ. ತೀರನೇ ಜಾಸ್ತಿ ಗಟ್ಟಿಯಾಗಿ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಸ್ವಲ್ಪ ತೆಳುವಾಗಿದ್ರೂ ಚೆನ್ನಾಗಿರುತ್ತೆ. ಸ್ವಲ್ಪ ತೆಳುವಾಗಿದ್ದರೆ ಇಡ್ಲಿ, ದೋಸೆ, ಉದ್ದಿನ ವಡೆ ಅದರ ಜೊತೆಗೆಲ್ಲ ಉಪಯೋಗ ಮಾಡ್ಬೋದು. ಕಲಿಸ್ಕೊಂಡು ಮತ್ತೊಮ್ಮೆ ಚೆನ್ನಾಗಿ ಕುದಿಸ್ಕೋಬೇಕು. ಈಗ ರುಚಿಯಾಗಿರೋ ಹಸಿ ಈಗ ರುಚಿಕರವಾಗಿರೋಂಥ ಹಸಿ ಹುಳಿ ಅಥವಾ ಹಸಿ ಸಾರು ರೆಡಿಯಾಗಿದೆ. ಒಗ್ಗರಣೆ ಅವಶ್ಯಕತೆ ಏನಿಲ್ಲ. ಹಾಗೆ ಕರಿಬೇವಿನ ಸೊಪ್ಪನ್ನ ಮೇಲಿಂದ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟ ಇದ್ದರೆ ಒಗ್ಗರಣೆ ಕೂಡ ಹಾಕೋಬೋದು. ಟ್ರೈ ಮಾಡಿ ಒಂದು ಸಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.